ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಏನಪ್ಪ ಇದು ರಾಜರ ಥರ ವಿಡಿಯೋ, ರಾಣಿ ಥರ ವಿಡಿಯೋ ಅಂತ ಅಂದ್ಕೊಂಡ್ರೆ ನನ್ನ ಮಗಳಿಗೆ ಹಾಗೆಯೇ ChatGPTನಲ್ಲಿ ಒಂದಷ್ಟು ಪ್ರಾಂಪ್ಟ್ ಕೊಟ್ಟು ನಾನೇ ವಿಡಿಯೋನ ಫೋಟೋಸ್ ಹಾಕ್ತಾಯಿದ್ದೆ ನನ್ನ ಮಗಳದು. ಸೊ ಹಾಗಾಗಿ ಕ್ಯೂಟ್ ಆಗಿರೋ ಫೋಟೋಸ್ ಬಂತು. ಅದಕ್ಕೆ ಸುಮ್ಮನೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ, ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ರಾಣಿ ಥರದ್ದೆಲ್ಲ ವಿಡಿಯೋ ಬೇಕು ಅಂದರೆ ಮೊದಲೆಲ್ಲ ನಾವು ಏನೇನೋ ರೆಡಿ ಮಾಡಬೇಕಿತ್ತು. ಇವಾಗ ಒಂದು ChatGPTಗೆ ಬಂದ ಮೇಲೆ ಏನೇನೆಲ್ಲ ಮಾಡ್ಬೋದು ನೋಡಿ. ಬಟ್ ಹಾಗೆ ಅದು ಮಾಡೋ ಕಾಮಿಡಿ ಕೂಡ ಸಖತ್ತಾಗಿರುತ್ತೆ ನೋಡಿ. ನನ್ನ ಹಸ್ಬೆಂಡ್ಗೆ ಯಾರ್ದು ಬೇರೆ ಹುಡುಗಿನೇ ಫೋಟೋನೇ ಹಾಕ್ಬಿಟ್ಟಿದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ನಾನೇ ಸುಮ್ಮನೆ ಟ್ರೈ ಮಾಡಿದ್ದು ಅದು. ಹಾಗೆ ನನಗೂ ಕೂಡ ಹಾಗೆಯೇ ಇಮಿಡಿಯೇಟಾಗಿ ಕೊಟ್ಟನಲ್ಲ, ಅದಕ್ಕೆ ನನಗೆ ನನ್ನ ಹಸ್ಬೆಂಡೇ ಲವರ್ ಅಂತ ಹೇಳಿ ತೋರಿಸಿದೆ. ಅದಕ್ಕೆ ರೇಗಿಸ್ತಾ ಇದ್ದೆ, ನೋಡಿ ನೀವು ಹಾಕಿದ ChatGPT ನನ್ನೇ ತೋರಿಸ್ತಾ ಇದೆ, ಬಟ್ ನಿಮಗೆ ಬೇರೆಯವ್ರನ್ನ ತೋರಿಸ್ತಾ ಇದೆ ಅಂದ್ಕೊಂಡು. ನೀನು ಇನ್ನೂ ಇದರಲ್ಲಿ ಏನೇನು ಆಟ ಆಡ್ತೀಯೋ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ರೇಗಿಸ್ತಾ ಇದ್ರು. ಹಾಗೆ ಕ್ಲಾಸಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿರೋದನ್ನ ಎನಲ್ಲಿ ಎಡಿಟ್ ಮಾಡಿದ್ದೆ. ಸೊ ಅದನ್ನು ಕೂಡ ಇರಲಿ ಅಂತ ಹೇಳಿ ಇದರಲ್ಲೇ ಅಪ್ಲೋಡ್ ಮಾಡಿದೆ. ನನ್ನ ಪಾಡಿಗೆ ನಾನು ಪೂಜೆ ಮಾಡ್ತಾಯಿದ್ರೆ ಊರಿಗೆ ಹೋಗಿದ್ವಿ ರೀಸೆಂಟಾಗಿ. ಆವಾಗ ಪೂಜೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಯವರು ಅವಳಿಗೆ ಹೊಸ ಡ್ರೆಸ್ ಹಾಕಿದ್ವಿ ಅಂತ ಹೇಳಿ ಫೋಟೋಸ್ ತೆಗೆದಿದ್ದಾರೆ ನೋಡಿ. ಲಾಂಗ್ ಬ್ಯಾಕ್ ವಿಡಿಯೋ ಇದು, ಬಟ್ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂದು ಬರೀ ಇದೇ ಆಗೋಯ್ತು, ಯಾವಾಗ ನೋಡಿದ್ರೂ ಇವಳದು ಲಾಂಗ್ ಬ್ಯಾಕ್ ವಿಡಿಯೋ ಅಪ್ಲೋಡ್ ಮಾಡೋದೇ ಆಗೋಯ್ತು ಅಂತ ಅಂದ್ಕೊಂಡಿರ್ತೀರ. ಬಟ್ ಏನು ಮಾಡೋದು, ಟೈಮೇ ಸಿಕ್ಕಿಲ್ಲ, ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅವತ್ತೊಂದು ದಿವಸ ಊರಲ್ಲಿ ಹಬ್ಬ ಇತ್ತು ಅಂತ ಹೇಳಿ ಊರ ಕಡೆಗೆ ಹೋಗಿದ್ವಿ. ಇದನ್ನು ದಬ್ಬಂದೆತ್ತನ ಮೆರವಣಿಗೆ ಅಂತ ಕರೀತಾರೆ. ಶ್ರೀಶೈಲದಿಂದ ದೇವರು, ನಮ್ಮದು ಮನೆ ದೇವ್ರು ಬಂದ್ಬಿಟ್ಟು ಶ್ರೀಶೈಲ. ನಾವು ಇಲ್ಲಿಗೆ ಹೋಗಿದ್ದು ನೀವು ನೋಡೇ ಇರ್ತೀರ. ಸೊ ಆ ಟೈಮ್ನಲ್ಲಿ ಶ್ರೀಶೈಲದಿಂದ ದೇವ್ರನ್ನ ಕರ್ಕೊಂಡು ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ನಮ್ಮದು ಪಾರ್ವತಿ ಒಕ್ಲು ಅಂತ ಇರ್ತಾರೆ. ಆ ಪಾರ್ವತಿ ಒಕ್ಲು ಮನೇಲಿ ಯಾರ್ಯಾರು ಇರ್ತಾರೆ ಅವ್ರ ಮನೆಗೆಲ್ಲ ಹೋಗಿ ಪೂಜೆ ಮಾಡಿಸ್ತಾರೆ. ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಬೇಟೆ ಮನೆ ಅಂತ ಹೇಳಿ, ಗೊರವೂರು ಕುಣಿತ ಅಂತ ಹೇಳಿ ಹಾಕ್ತಾರೆ. ಸೊ ಅದೆಲ್ಲ ಮಾಡಿಸ್ತಿದ್ರು. ಸೊ ಹಾಗಾಗಿ ಊರಿಗೆ ಹೋಗಿದ್ವಿ. ಸೊ ಆವಾಗ ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೆ ನಾನು. ಸೊ ಮನೆ ವಿಡಿಯೋಸ್ದು ತುಂಬ ದಿನ ಆಗಿತ್ತು. ನಾನು ಮನೇನ ವಿಡಿಯೋ ಮಾಡಿ ಫೋಟೋ ತೆಗೆದು ಒಂಥರ ಫೀಲ್ ಗುಡ್ ಬರ್ತಿತ್ತು. ಒಂದು ಫೋಟೋ ತೊಗೊಳ್ಳೋಣ ಅಂತ. ಹಾಗೆ ನನ್ನ ಫ್ರೆಂಡ್ ಒಬ್ಬರು, ನಿಮ್ಮ ಮನೆ ಹೇಗಿದೆ ಅಂತ ಕಳಿಸು ಫೋಟೋಸ್ನ, ನಿಮ್ಮ ಅಪ್ಪ ಅಮ್ಮ ಇಬ್ಬರೇ ಇದ್ದಾರೆ ಅವ್ರ ಮನೇಲಿ, ದೊಡ್ಡ ಮನೇಲಿ ಅಂತ ಹೇಳ್ತಿರ್ತೀನಲ್ಲ ನಾನು. ಆವಾಗ ಅದಕ್ಕೆ ಫೋಟೋ ಕಳಿಸು ಹೇಗಿದೆ ನೋಡೋಣ ಅಂತ ಹೇಳಿದರು. ಸೊ ಅದಕ್ಕೆ ಒಂದು ವಿಡಿಯೋನೇ ಮಾಡಿ ಅವಳಿಗೆ ಕಳಿಸಿದ್ದೆ ಕೂಡ. ಅದು ಲಾಂಗ್ ಬ್ಯಾಗೆ ಕಳಿಸ್ಕೊಟ್ಟಿದ್ದೆ. ಅದೇ ವಿಡಿಯೋಸ್ ಇತ್ತಲ್ವಾ, ಹೇಗಿದ್ರು ಮನೆಯದು ವಿಡಿಯೋ ಮಾಡೇ ಇದ್ದೀನಿ, ಅದನ್ನೇ ಹಾಕ್ಬಿಡೋಣ ಅಂತ ಹೇಳಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಹಾನೆಸ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಂದು ಲಾಂಗ್ ಬ್ಯಾಕೆ ನಾನು ಇಡೀ ಮನೆಯನ್ನು ಹೋಮ್ ಟೂರ್ ಅಂತ ಹೇಳಿ ನೀಟಾಗಿ ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ನಿಜವಾಗ್ಲೂ ನನಗೆ ಅವತ್ತು ಹುಡುಕಿದ್ರೆ ಸಿಗಲೇ ಇಲ್ಲ. ಎಷ್ಟು ಹುಡುಕ್ತಾ ಇದ್ದೀನಿ ಅವಳು ಕಳ್ಸೋಣ ಅಂತ ಹೇಳಿ, ಸಿಗಲೇ ಇಲ್ಲ. ಸರಿ ಅಂತ ಹೇಳಿ ಈ ಥರ ಒಂದು ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ನೀಟಾಗಿ ಫುಲ್ಲು ಇನ್ನೂ ವೈಡ್ ಆ್ಯಂಗಲಲ್ಲೆಲ್ಲ ತೆಗೆದಿದ್ದೆ. ಬಟ್ ಇವಾಗ ನಂದು ವೈಡ್ ಆ್ಯಂಗಲ್ ಸ್ವಲ್ಪ ಕ್ಯಾಮ್ರಾ ಹೋಗ್ಬಿಟ್ಟಿದೆ. ಸೊ ಹಾಗೆ ನಾರ್ಮಲ್ ಇದರಲ್ಲೇ ತೆಗಿಬೇಕು ನಾನು. ಸೊ ತೆಗೆದಿದ್ದಲ್ವಾ ಅಂತ ಹೇಳಿ ಅದನ್ನು ಈಗ ರೀಸೆಂಟ್ ಡೇಸ್ದು ಅಂತ ಹೇಳಿ ಉಳ್ಕೊಳ್ಳುತ್ತೆ ಮೆಮೊರಿನಲ್ಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಸೊ ಇದೇ ನೋಡಿ ನಮ್ಮ ಮನೆ. ಆ್ಯಸ್ ಯೂಶ್ವಲಾಗಿ ನಂದು ಹೊರಗಡೆಯವ್ರೇನೋ ನಂದು ವ್ಲಾಗ್ಸು ನೋಡಲ್ಲ, ಕೆಲವೊಂದು ಬೆರಳೆಣಿಕೆ ಅಷ್ಟೇ ಮಾತ್ರ. ಮೊದಲಾದರೆ ವೈರಲ್ ಆಗ್ತಿತ್ತು, ತುಂಬ ನೋಡ್ತಾಯಿದ್ರು ವೀಡಿಯೋಸ್ನ. ರೆಗ್ಯುಲರಾಗಿ ಹಾಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೆ. ಆಮೇಲೆ ಯೂಟ್ಯೂಬ್ ಮಾಡೋದನ್ನ ಕಂಪ್ಲೀಟಾಗಿ ಬಿಟ್ಟೆ. ಇವಾಗ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಮೆಮೊರೀಸು ಅಷ್ಟೇ ಗೈಸ್. ನನಗೇನಾದ್ರು ಇದ್ದರೆ ನೆನಪಲ್ಲಿ ಉಳ್ಕೊಳ್ಳಿ ಅಂತ ಹೇಳಿ ವಿಡಿಯೋ ಮಾಡಿರ್ತೀನಿ, ಅದನ್ನು ಹಾಕ್ತೀನಿ. ಈಗಲೂ ಒಂದಷ್ಟು ಜನ ನೋಡ್ತಾರೆ. ನಾನು ಅದನ್ನು ಏನು ಇದು ಮಾಡಲ್ಲ, ನೋಡ್ತಾರೆ ಆದ್ರೂ ಪಾಪ. ಸೊ ಒಂದಷ್ಟು ಜನ, ಸೊ ಅವ್ರಿಗೆಲ್ಲ ಗೊತ್ತಿರೋ ಅಂಥವ್ರೆ ನೋಡೋರು, ಹೊರಗಡೆ ಅಂತ ಯಾರು ನೋಡ್ತಾರೆ ಅಂತ ಏನು ಅನ್ನಿಸ್ತಿಲ್ಲ ನನಗೆ. ನಮ್ಮ ರಿಲೇಷನ್ಸಲ್ಲೇ, ನಮ್ಮ ಸರೌಂಡಿಂಗ್ಸಲ್ಲೇ ನೋಡ್ತಾರೆ ಅಷ್ಟೇ. ಹೊರಗಡೆ ಏನೋ ಅಷ್ಟು ವ್ಯೂಸ್ ಹೋಗ್ತಿಲ್ಲ ಇವಾಗ. ಯಾಕೆಂದರೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನು ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವಾಗಂತೂ ನಾನು ಖಂಡಿತ ಹಾಕೋಕ್ಕಾಗಲ್ಲ. ಯಾವತ್ತೋ ತೆಗೆದಿರ್ತೀನಿ, 1 ತಿಂಗಳಾದ್ಮೇಲೆ ಹಾಕ್ತೀನಿ, ಯಾವತ್ತೂ ತೆಗೆದಿರ್ತೀನಿ, 2 ತಿಂಗಳಾದ್ಮೇಲೆ ಹಾಕಿರ್ತೀನಿ, ಒಂದು ವರ್ಷ ಆದಮೇಲೆ ಪ್ರೈವೇಟಿಂದ ಪಬ್ಲಿಕ್ ಮಾಡಿರ್ತೀನಿ. ಸೊ ಹಾಗಾಗಿ ಇದು ನಮ್ಮ ಮನೆ ಎಂಟ್ರೆನ್ಸು ನೋಡಿ, ಈ ರೀತಿ ಇದೆ. ಸೊ ಚೆನ್ನಾಗಿತ್ತು, ಒಂದಷ್ಟು ವಿಡಿಯೋ ಮಾಡೋಣ ಅಂತ ಮಾಡಿದೆ.
ಸೈಡ್ ಬಾ ಓ ಹಿಂಗೆ ಅದೇ ಹೋಗಿ ಟಕ್ಕದ ಸೈಡ್ಗೆ ಹೋಗಿ ಸುಮ್ಮನೆ ಹೊಡಿತಲ್ಲ ಹಾಂ ಸೊ ಈ ರೀತಿಯಾಗಿ ಪೂಜೆ ಸಿಂಪಲ್ಲಾಗಾಯಿತು. ಮನೆಗೆ ಬೇಟೆ ಮನೆ ಹಾಕಿಸ್ತಾ ಇರಲಿಲ್ಲ ಈ ಸರಿ.
ಸೊ ಮನೆಗೂ ಜಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು. ಆ ಪೂಜೆ ಎಲ್ಲ ಮುಗಿಸ್ಕೊಂಡೆಲ್ಲ ಮುಗೀತು. ಮತ್ತು ಆವತ್ತು ನಾನು ಯಾವ ವೀಡಿಯೋಸ್ ಫೋಟೋಸ್ ತೆಗೆದಿಲ್ಲ. ಇದು ಬಂದು ಅದರ ನೆಕ್ಸ್ಟ್ ಡೇ ಫೋಟೋಸ್ ವೀಡಿಯೋಸು. ಮೈಸೂರಲ್ಲಿ ನನ್ನ ಹಸ್ಬೆಂಡ್ಗೇನೋ ಸ್ವಲ್ಪ ಕೆಲಸ ಇತ್ತು, ಅವರ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗಬೇಕಿತ್ತು. ಅವ್ರದ್ದು ಹೋಟೆಲ್ ಇತ್ತು, ಮೈಸೂರಲ್ಲಿ ಒಂದು ಹೋಟೆಲ್ ಇದೆ, ಲಲಿತಾಸ್ ಕಿಚನ್ ಅಂತ ಅನಿಸುತ್ತೆ, ನಂಗೆ ಮರ್ತೋಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ದಿವಸದಿಂದ ಮೀಟ್ ಮಾಡೋಕ್ಕೆ ಕರೀತಾನೇ ಇದ್ದರು, ಹೋಗೋಕ್ಕಾಗಿರಲಿಲ್ಲ. ಸೊ ಅವರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು ಸಂಡೇ ಸಿಗ್ತೀನಿ ಅಂತ ಹೇಳಿ. ಸೊ ಅವರು ಹೋಗ್ತಾಯಿದ್ರು, ಸಾಟರ್ಡೆ ಸಿಗ್ತೀನಿ ಅಂತ ಪ್ಲ್ಯಾನ್ ಆಗಿ ಹೋಗ್ತಾಯಿದ್ರು. ಸೊ ನಾವು ಬರ್ತೀವಿ ಅಂತ ಹೇಳಿದ್ವಿ. ಹಾಗೆ ನಮ್ಮ ಅಪ್ಪ ಮತ್ತು ಅಮ್ಮನಿಗೆ ಕಣ್ಣು ತೋರಿಸೋದಿತ್ತು. ಸೊ ಅವ್ರೂ ಕರ್ಕೊಂಡು ಹೋದರೆ ಯೂಸ್ ಆಗುತ್ತೆ ಅಟ್ಲೀಸ್ಟು ಅಂತ ಹೇಳಿ ಕಾರೇ ತೊಗೊಂಡು ಎಲ್ಲರೂ ಕರ್ಕೊಂಡು ಮೈಸೂರಿಗೆ ಹೋದರು. ಅದಕ್ಕೆ ಆಮೇಲೆ ಅಲ್ಲಿ ತೋರಿಸ್ಕೊಂಡು ಊಟ ಮಾಡ್ಕೊಂಡು ಬೇಡ, ಹೆಂಗಿದ್ರು ಫ್ರೆಂಡ್ದು ಇದೆ ಇಲ್ಲ ಅಂದ್ಬಿಟ್ಟು ಅಲ್ಲೇ ಅವ್ರು ಮೀಟ್ ಮಾಡಿಕೊಂಡು ಹಂಗೆ ಅವ್ರ ಹೋಟೆಲಲ್ಲೇ ಊಟ ಮಾಡಿಕೊಂಡು ಆಮೇಲೆ ಹೊರಡೋಣ ಅನ್ನೋ ಅಷ್ಟರಲ್ಲಿ ಅವ್ರು ಹೇಳಿದ್ರು ಇಲ್ಲೇ ಬ್ಯಾಕ್ ವಾಟರ್ಗೆ ಹೋಗಿ ಅಂತ. ನಾವು ಆ್ಯಕ್ಚುಲಿ ನಮ್ಮ ಅಮ್ಮನ್ನು ಕರ್ಕೊಂಡು ಲಾಂಗ್ ಬ್ಯಾಕ್ ಅಂದರೆ 2017 ನಾನು ಹೋಗಿದ್ದೀನಿ ಈ ಪ್ಲೇಸ್ಗೆ. ಆವಾಗ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ನನಗೆ ಆ ಫೋಟೋ ಸಿಕ್ಕಿದ್ರೆ ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ, ಬೇಕಾದರೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಅವಕಾಶ ಇತ್ತು, ಫೋಟೋ ತಗೊಳ್ಳೋಕೆ ಅವಕಾಶ ಇತ್ತು. ಬಟ್ ಇವಾಗ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ಫುಲ್ಲು ಕಾಣಿಕೆ ಹಾಕಬೇಡಿ, ಫೋಟೋ ತೊಗೋಬೇಡಿ ಅಂತ ಹೇಳಿ ಒಬ್ಬರು ಫೋಟೋ ತೆಗಿತಿರೋದನ್ನ ಕಿತ್ಕೊಂಡು ಅದನ್ನ ಡಿಲೀಟ್ ಮಾಡೋವರೆಗೂ ರಿಸೈಕಲ್ ಬಿನ್ನಲ್ಲಿ ಹೋಗಿ ಕೂಡ ಡಿಲೀಟ್ ಮಾಡ್ತಾರೆ. ಸೊ ಅಷ್ಟರ ಮಟ್ಟಿಗೆ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಇವಾಗ. ಸೊ ಹೋಗಿದ್ದೀವಿ ಅಂದ್ವಿ, ಇಲ್ಲ ಇವಾಗ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, ಹೋಗಿ ಬ್ಯಾಕ್ ವಾಟರ್ಗೆಲ್ಲ ಹೋಗ್ಬೋದು ನೀವು, ಅಲ್ಲಿ ಅಲೋ ಮಾಡ್ತಾರೆ ಅಂತ. ನಾವು ಫಸ್ಟ್ ಬಂದಿದ್ವಲ್ಲ ಆವಾಗ ತುಂಬ ನೀರಿತ್ತು 2017 ಆ ನೀರು ಹತ್ರಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ ಏನು ಮಾಡಿಬಿಟ್ಟಿದ್ದಾರೆ, ದಾರಿ ಮಾಡಿ ಅಲ್ಲೇ ನೀರು ಹೋಗೋಕ್ಕೆ ಮಾಡಿದ್ದಾರೆ, ಮತ್ತು ನೀರು ಕೂಡ ಕಡಿಮೆ ಇತ್ತು. ಸೊ ಹಾಗಾಗಿ ಹೋಗಿ ಅಂತ ಹೇಳಿದ್ರಲ್ಲ, ನಾವು ಆ್ಯಕ್ಚುಲಿ ಬಲಮುರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಇಲ್ಲ ಇಲ್ಲಿಗೆ ಹೋಗಿ ಸನ್ಸೆಟ್ ಚೆನ್ನಾಗಿರುತ್ತೆ ಅಂತ ಅವ್ರ ಫ್ರೆಂಡ್ ಹೇಳಿದ್ರು. ಆಮೇಲೆ ನಮ್ಮ ಅಪ್ಪಂಗೆ ಏನಾಗ್ಬಿಟ್ಟಿತ್ತು ಅಂದರೆ ತುಂಬ ಬೆಳಗ್ಗೆಯಿಂದ ಸುಶ್ರುತದಲ್ಲಿ ಮತ್ತು ಇಲ್ಲಿ ಹೋಟೆಲಲ್ಲಿ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ರಲ್ಲ, ಫುಲ್ಲು ಪೇನ್ ಆಗಿಬಿಟ್ಟಿತ್ತು. ಆಮೇಲೆ ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳು ಪ್ರೆಗ್ನೆಂಟ್ ಆಗಿದ್ಲು, ಅವಳನ್ನ ಕೂಡ ನೋಡಬೇಕಿತ್ತು. ಎಲ್ಲ ಕೆಲಸಗಳನ್ನ ಒಟ್ಟಿಗೆ ಹಾಕ್ಕೊಂಡು ಬಂದಿದ್ವಿ ನಾವು. ಅವಳನ್ನ ಹೋಗಿ ಅವ್ರ ಮನೇಲಿ ನೋಡಿಕೊಂಡು ಅವ್ರಿಗೆ ಕೂತು ಎಲ್ಲ ಏನಾಗ್ಬಿಟ್ಟಿತ್ತು, ಫುಲ್ಲು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಲ್ಲಿ ಕರ್ಕೊಂಡು ಹೋದ ತಕ್ಷಣ ಅವ್ರು ಮಲ್ಕೊಂಡ್ಬಿಟ್ರು. ಅದಕ್ಕೆ ಇಲ್ಲಿ ಯಾವ ಫೋಟೋದಲ್ಲಿ ಅವರಿಲ್ಲ, ಅವರು ಒಂದು ಕಡೆ ಮಲ್ಕೊಬಿಟ್ಟಿದ್ರು. ನಾವೆಲ್ಲ ಫೋಟೋಸ್ ತೊಗೊಂಡ್ವಿ. ನಮ್ಮಮ್ಮ ಮೊದಲು ಕೂಡ ಇಲ್ಲಿ ಕರ್ಕೊಬಂದಿದ್ದೆ, ಬಟ್ ಅವ್ರಿಗೆಲ್ಲ ಮರ್ತೇ ಹೋಗ್ಬಿಟ್ಟಿದೆ. ಇಲ್ಲಿಗೆ ಬಂದಿದ್ವಾ ಅಂತ ಇದ್ದಾರೆ ಪಾಪ, ಅಷ್ಟು ಮರ್ತೋಗ್ಬಿಟ್ಟಿದ್ರು. ಆಮೇಲೆ ಫೋಟೋ ಎಲ್ಲ ತೊಗೊಂಡ್ಮೇಲೂ ಮತ್ತೆ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಬಲಮುರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಲ್ಮೋಸ್ಟ್ 5:30 ಆಗಿಬಿಟ್ಟಿತ್ತು. ನಾವು ಬಲಮುರಿಗೆ ಹೋಗೋ ಅಷ್ಟರಲ್ಲಿ 6 o'clock ಆಗುತ್ತೆ. 6 o'clockಗೆ ಬಲಮುರಿಲಿ ಕ್ಲೋಸ್ ಮಾಡ್ತಾರೆ. ಬಿಕಾಸ್ ಆಫ್ ಈಗ ರೀಸೆಂಟಾಗಿ ಅಲ್ಲೊಂದು ಸ್ವಲ್ಪ ಸುಳಿಗೆ ಸಿಕ್ಕಿ ಸತ್ತೋಗಿದ್ದಾರೆ ಹಾಗೆ ಅಂತ ನ್ಯೂಸ್ ಆಗಿತ್ತು. ಸೊ ಹಾಗಾಗಿ ನಾವು ಬಲಮುರಿಗೆ ಹೋಗೋಣ ಅಂತ ಹೇಳಿ ಗಾಡಿನ ಸ್ಟಾರ್ಟ್ ಮಾಡಿ ಮತ್ತೆ ಏನು ಮಾಡಿದ್ವಿ, ರಿಟರ್ನ್ ಹಿಂದೆ ಬಂದುಬಿಟ್ಟು ಮತ್ತೆ ಇಲ್ಲೇ ಆಟ ಆಡ್ಕೊಂಡು ಹೋಗ್ಬಿಡೋಣ. ಅಕಸ್ಮಾತ್ ಅಲ್ಲೂ ಇಲ್ಲ ಅಂದರೆ ಮಕ್ಕಳಿಗೆ ಅಂತ ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ ಬಟ್ಟೆ ಬೇರೆ ತೊಗೊಂಡು ಬಂದುಬಿಟ್ಟಿದ್ದೆ ನಾನು. ಬಲಮುರಿ ಪ್ಲ್ಯಾನ್ ಇತ್ತಲ್ಲ ಹಾಗಾಗಿ. ಸೊ ಆಮೇಲೆ ಅಲ್ಲೂ ಇಲ್ಲ ಅನ್ನಂಗೆ ಆಗುತ್ತೆ ರೀ, ದಯವಿಟ್ಟು ಇಲ್ಲೇ ಆಟ ಆಡಿಸ್ಕೊಂಡು ಹೋಗೋಣ ಮಕ್ಕಳನ್ನ ಅಂತ ಹೇಳಿ ಹೇಳ್ದೆ. ಆಮೇಲೆ ಮತ್ತೆ ಗಾಡಿ ರಿಟರ್ನ್ ತೆಗೆದು ಇಲ್ಲೇ ಬ್ಯಾಕ್ ವಾಟರ್ ಕೆಳಗಡೆಗೆ ಕಾರೆಲ್ಲ ಹೋಗಿ ನದಿ ಹತ್ರನೇ ನಿಲ್ಲಿಸ್ಬೋದು, ಬ್ಯಾಕ್ ವಾಟರ್ ಹತ್ರನೇ. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವನ್ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ನಾವು ಹೋದಾಗ ಒಳಗಡೆ ಏನೋ ದೇವರ ಪ್ರತಿಷ್ಠಾಪನೆ ಆಗಿರಲಿಲ್ಲ, ನಾವು ಇನಿಷಿಯಲಲ್ಲೇ ಹೋಗ್ಬಿಟ್ಟಿದ್ವಿ ಅನಿಸುತ್ತೆ. ಇವಾಗ ಪ್ರತಿಯೊಂದು ಗಂಗಾ, ಯಮುನಾ, ತುಂಗ, ಕಾವೇರಿ, ತುಂಗಭದ್ರಾ, ಸಿಂಧು, ಸರಸ್ವತಿ ಎಲ್ಲ ದೇವರುಗಳನ್ನೂ ಕೂಡ ವಿಗ್ರಹದಲ್ಲಿ ಹಾಕಿದ್ದಾರೆ, ನವಗ್ರಹಗಳನ್ನು ಹಾಕಿದ್ದಾರೆ. ಹಾಗೆ ರಾಮಾಯಣದಲ್ಲಿ ಬರೋ ಪಾತ್ರಗಳೆಲ್ಲ ಹಾಕಿದ್ದಾರೆ, ಋಷಿ ಮುನಿಗಳ ಹೆಸರುಗಳನ್ನು ಹಾಕಿದ್ದಾರೆ. ಹಾಗೆ ದೇವರುಗಳಿಗೂ ಕೂಡ ಒಂದೊಂದು ಗುಡಿ ಇದೆ, ಹೆಚ್ಚು ಕಡಿಮೆ 100-150 ಗುಡಿ ಇರ್ಬೋದು, ಅಷ್ಟರಲ್ಲೂ ಕೂಡ ದೇವರಿದೆ. ಕೆಲವೊಂದಕ್ಕೆ ಪೂಜೆ ಮಾಡಿದ್ದಾರೆ, ಇನ್ನೊಂದು ಕೆಲವೊಂದಕ್ಕೆ ಅವತ್ತೊಂದು ದಿನ ವಿಶೇಷತೆ ಇದ್ದಾಗ ಮಾಡಬಹುದು ಏನೋ. ಒಳ್ಳೆ ಸಮುದ್ರದ ಥರ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ನಾನು ಬ್ಯಾಕ್ ವಾಟರಲ್ಲಿ ಹಿಂಗಿದೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಕಾಸ್ 2017 ನಾವು ಹೋದಾಗ ಈ ಥರ ಖಂಡಿತ ಇರಲಿಲ್ಲ. ಅಲ್ಲಿ ತುಂಬ ಫುಲ್ಲು ನದಿವರೆಗೂ ದೇವಸ್ಥಾನದ ಹತ್ರದವರೆಗೂ ನೀರು ತುಂಬ್ಕೊಂಡ್ಬಿಟ್ಟಿತ್ತು, ಅಷ್ಟು ನೀರಿತ್ತು ಅಲ್ಲಿ. ನೀರು ನೋಡೋಕ್ಕೆ ಭಯ ಆಗ್ತಿತ್ತು ನಮಗೆ, ದೂರ ನಿಂತ್ಕೊಂಡು ನೋಡ್ತಾ ಇದ್ವಿ, ಅಷ್ಟು ನೀರಿತ್ತು. ಈಗೆಲ್ಲ ಸ್ವಲ್ಪ ನೀರು ಕಡಿಮೆ ಆಗಿತ್ತು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ವ್ಯೂವ್ಸ್ ಅಂತಲೇ ಹೇಳ್ಬೋದು. ಸಖತ್ ಅಂದರೆ ಸಖತ್ತಾಗಿತ್ತು, ನೋಡೋಕ್ಕೆರಡು ಕಣ್ಣು ಸಾಲಲ್ಲ ಅನ್ಬೋದು, ಅಷ್ಟು ಚೆನ್ನಾಗಿತ್ತು. ಸನ್ಸೆಟ್ ಆಗ್ತಾಯಿತ್ತು. ನಿಜವಾಗ್ಲೂ ನಾವು ಇದನ್ನ ಹೋಗ್ಬಿಟ್ಟಿದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಲ್ಲ ಈ ಪ್ಲೇಸ್ನ ಅಂತ. ಈ ಥರ ಅಲೆ ಬರೋದು ನಮಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸಲ್ಲ, ದೂರ ಇದೆ ನದಿ ಅನ್ನೋ ಥರ ಕಾಣಿಸುತ್ತೆ. ಬಟ್ ಅಲ್ಲಿ ಕಾರ್ಗಳೆಲ್ಲ ನಿಲ್ಸಿದೆಯಲ್ಲ, ನೋಡೋಣ ನಡೀರಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದರೆ ಕೆಳಗಡೆ ಬರ್ತಾ ಅದು ಸಂಜೆ ಆಗ್ತಾ ಇದ್ದಂಗೆ
ಹಾಗೇ ಸೇಮ್ ಬೀಚ್ ವೈಬು ಗೈಸ್, ಒಳ್ಳೆ ಅಲೆಗಳು ಬರ್ತಾಯಿತ್ತು, ಒಳ್ಳೆ ಬೀಚ್ ವೈಬಲ್ಲಿ ಆಯಿತು, ಬೀಚ್ ವೈಬ್ ಥರ ಫೀಲ್ ಆಯಿತು. ನೋಡಿ ನೀವೇ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು, ಒಂಥರ ರಿಲ್ಯಾಕ್ಸ್ ಅನ್ನಿಸ್ತು.
ಇದ್ರ ಬರೋ ದೀಪ ಬರ್ತದೆ ವಾಟು ಈಗ ಸೈಕಲ್ ಅಲ್ಲ ಸೈಕಲ್ ದೀಪ ಬರ್ತದೆ. ಸೊ ಒಂದಷ್ಟು ಒಳ್ಳೆ ಮೆಮೊರೀಸ್ಗಳನ್ನ ತಗೊಂಡು ನಿಜವಾಗ್ಲೂ ತುಂಬ ಖುಷಿಯಾಯಿತು ನಮಗೆ. ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಈ ಪ್ಲೇಸು. ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಹೋದ್ವಿ ನಾವು. ಬಟ್ ತುಂಬ ಸನ್ಸೆಟ್ ಇರುವಾಗ ಮಾತ್ರ ಹೋದರೆ, ಸನ್ಸೆಟ್ ಅಥವಾ ಸನ್ರೈಸ್ಗೆ ನೀವು ಈ ಪ್ಲೇಸ್ನ ಪ್ಲ್ಯಾನ್ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆ ವೈಬ್ ಮಾತ್ರ. ಅದು ಕೂಡ ಇವಾಗ ಒಂದು ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಗಿದೆಯಲ್ವಾ, ಸ್ವಲ್ಪ ಥಂಡಿ ಫೀಲ್ ಕೂಡ ಇತ್ತು. ಅಲ್ಲೆಲ್ಲ ಆಟ ಆಡಿ ಫ್ರೆಶ್ ಆಗಿಬಿಟ್ಟು ಮತ್ತೆ ಬಂದುಬಿಟ್ಟು ಅಲ್ಲೇ ಒಂದೊಳ್ಳೆ ಹೋಟೆಲ್ಗಳಲ್ಲಿ ಬಿಸಿ ಬಿಸಿ ಜೋಳ ಮಾರ್ತಾ ಇರುತ್ತೆ, ಬಜ್ಜಿ ಮಾರ್ತಾ ಇರುತ್ತೆ, ಟೀ ಕಾಫಿ ಕುಡ್ಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದು ಒಂಥರ ಚೆನ್ನಾಗಿರುತ್ತೆ. ನಮ್ಮ ಅಪ್ಪ ಅಮ್ಮ ಪಾಪ ಏನೋ ಯೋಚನೆ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು ಕೂತ್ಕೊಂಡಿದ್ರು. ಬಟ್ ಆದರೆ ನನಗೆ ಅದು ಒಂದು ಒಳ್ಳೆ ವ್ಯೂ ಆಗಿತ್ತು. ಸೊ ಪಾಪ ಅವ್ರ ಪಾಡ್ಗೆ ಅವ್ರು ಕೂತಿರೋದನ್ನು ನಾನೊಂದು ವೀಡಿಯೋ ಮಾಡಿಕೊಂಡೆ. ನಾನು ಇಲ್ಲಿ ಮಲಗಿರೋತ ನಮ್ಮ ಮನೆಯವ್ರು ವೀಡಿಯೋ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಒಬ್ಬರು ಕಾಲು ಎಳ್ಕೊಂಡು ಫೋಟೋ ವೀಡಿಯೋಸ್ಗಳನ್ನ ಮಧ್ಯೆ ಮಾಡ್ತಾನೆ ಇರ್ತೀವಿ. ನಮ್ಮ ಅಪ್ಪ ಅಮ್ಮನ ವೀಡಿಯೋ ಮಾತ್ರ ತುಂಬ ಚೆನ್ನಾಗಿ ಬಂತು. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಬಂತು ಮಾತ್ರ ಆ ವಿಡಿಯೋ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ, ನೋಡಿಲ್ಲ ಅಂದವರು ಹೋಗಿ ನೋಡಿ. ಸೊ ಅಲ್ಲಿಂದ ಹೊರಟು ನಾವು ಊರಿಗೆ ಬರೋಣ ಅಂತ ಹೇಳಿ ಊರಿಗೆ ಹೊರಡಬೇಕಾದ್ರೆ ತುಂಬ ಕ್ರೌಡ್ ಇತ್ತು. ಏನದು ಕ್ರೌಡ್ ಅಂದರು ನಮ್ಮಪ್ಪ. ಅದೆಲ್ಲ KRSಗೆ ಹೋಗ್ತಾ ಇರೋರು ಅಂತ ಹೇಳಿದ್ವಿ. ಹಂಗಂದ್ರೆ ಇವಾಗ ಇನ್ನೂ ಇದೆಯಾ ಅಂತಂದರು. ಆಲ್ಮೋಸ್ಟ್ 7:15 ಆಗಿತ್ತು. ಸರಿ ನೋಡ್ತೀರಾ ಅಂತ ಕೇಳಿದ್ವಿ. ಅದಕ್ಕೆ ನಮ್ಮಮ್ಮ ನೋಡ್ಕೊಂಡು ಹೋಗೋಣ ನಡೀರಿ ಪರವಾಗಿಲ್ಲ ಅಂದರು. ಸರಿ ಹಂಗೆ ಟರ್ನ್ ಆದ್ವಿ KRSಗೆ. ಬಟ್ 7:15 ಆಗಿತ್ತು. ಅಲ್ಲೂ ಕೂಡ ಟಿಕೆಟ್ ರೇಟ್ ಎಲ್ಲ ಇವಾಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಒಬ್ಬೊಬ್ಬರಿಗೆ 100 ರೂಪೀಸು, ಮಕ್ಕಳಿಗಾದರೆ 50 ರೂಪಾಯಿ. ಸೊ ನಾವು ಎಲ್ಲರಿಂದ ಒಂದು 500 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಾ ಇದ್ದಂಗೆ, ನಾವು ಎಂಟ್ರ್ ಆಗ್ತಾ ಇದ್ದಂಗೆ ಈ ಥರದ್ದೊಂದು ಶೋ ಮುಗ್ದೋಯ್ತು ಆಲ್ರೆಡಿ. ಅಯ್ಯೋ ಮುಗ್ದೋಯ್ತಲ್ಲ, ಅಷ್ಟು ಕಷ್ಟಪಟ್ಕೊಂಡು ಬಂದ್ವಿ ಅಂತಂದ್ರು ನಮ್ಮಮ್ಮ. ಇನ್ನೂ ಇಲ್ಲ ಬನ್ನಿ, 8 ಗಂಟೆಗೂ ಕೂಡ ಒಂದು ಶೋ ಇದೆ ಅಂತ ಹೇಳಿಬಿಟ್ಟು ಅಲ್ಲೇ ಎಲ್ಲ ಕೂತ್ಕೊಂಡಿದ್ರು ಆಲ್ರೆಡಿ. ಸರಿ ಅಂತ ಹೇಳಿ ಮತ್ತೆ ಆ ಶೋ ನೋಡಿಕೊಂಡು ನಾವು ಅನಂತರ ನಮ್ಮೂರ ಕಡೆಗೆ ನಾವು ಪ್ರಯಾಣ ಬೆಳೆಸಿದ್ವಿ. ಒಟ್ಟಾರೆಯಾಗಿ ಅನ್ಪ್ಲ್ಯಾನ್ಡ್ ಆಗಿ ಈ KRS ಕೂಡ ನೋಡೋ ಹಾಗಾಯಿತು. ಇದಿಷ್ಟು ವಿಡಿಯೋ ಮಾಡೋ ತನಕನೇ ನನ್ನ ಪೇಷನ್ಸ್ ಹೊರಟೋಗ್ಬಿಟ್ಟಿತ್ತು. ಸ್ವಿಚ್ ಆಫ್ ಕೂಡ ಆಗೋಯಿತು ಮೊಬೈಲು. ಮತ್ತು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳದು ಹೇಳಿದ್ನಲ್ವ, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಇನ್ನೇನು ನೆಕ್ಸ್ಟ್ ಮಂತಲ್ಲಿ ಡೆಲಿವರಿ ಆಗುತ್ತೆ. ಸೊ ಅವಳನ್ನ ಹೋಗಿ ನೋಡಿಕೊಂಡು ನಾವು ಬೆಳಗ್ಗೆ ಹೋಗಿ ಸುಮಂಗಲಿಗೆ ಹೋಗಿ ಸ್ಯಾರಿ ತೊಗೊಂಡು ಅಲ್ಲೂ 1 ಅವರ್ ವೇಸ್ಟ್ ಮಾಡಿದ್ವಿ. ನಮ್ಮಪ್ಪ ಅಲ್ಲೂ ಕೂಡ ನಿಂತ್ಕೊಂಡಿದ್ರು. ಪಾಪ ನಂಗೆ ಇವಾಗ ನೆನಪಾಗ್ತಾಯಿದೆ ಯಾಕೆ ಅವ್ರಿಗಷ್ಟು ನೋವು ಬಂತು ಅಂತ. ಸೊ ಅಲ್ಲೂ ಎಲ್ಲ ಕೂಡ ನೀವು ಕೂತಿ ಸಾಕಾಗಿತ್ತು. ಅವ್ರು ನಾವು ಕೂರಿಸಿದ್ವಿ ಸಿಕ್ಕಾಬಟ್ಟೆ. ಅಲ್ಲೆಲ್ಲ ಸೀರೆ ಮತ್ತು ಒಂದು ಮಹಾಲಕ್ಷ್ಮಿಯಲ್ಲಿ ಅವಳಿಗೊಂದೆರಡು ಸ್ವೀಟ್ ತುಂಬ ಇಷ್ಟ ಪರ್ಟಿಕ್ಯುಲರಾಗಿ. ಸೊ ಅದನ್ನೆಲ್ಲ ತೊಗೊಂಡಿದ್ವಿ. ಸೊ ಅಂದಿವೇ ಹೋಗ್ತಾ ಅವ್ರ ಮನೆಗೆ ಹೋಗಿ ಅವಳಿಗೆಲ್ಲ ಕೊಟ್ಟು, ಆ್ಯಕ್ಚುಲಿ ನಾನು ಅವಳಿಗೆ ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ. ಎಲ್ಲನೂ ನನಗೆ ಹೆಂಗೆ ಭಯ ಆಯಿತು ಅಂದರೆ, ಮತ್ತೆ ನಾನು ಇವಾಗ ಅವಳನ್ನ ಮೀಟ್ ಮಾಡದೆ ಹೋದರೆ ಮತ್ತು ಅಲ್ಲಿವರೆಗೆ ಏನೋ ಡೆಲಿವರಿ ಆಗಿಬಿಟ್ರೆ ಅನ್ನೋ ಥರ ಒಂದು ಭಯ ಸ್ಟಾರ್ಟ್ ಆಗೋಯಿತು. ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವಳು ಪಾಪ ಮಲಗಿರೋಳು. ಬೇಡ ನಾಳೆ ಬಾ ಅಂತಂದ್ರು ನಾನು ಕೇಳಲಿಲ್ಲ. ಇಲ್ಲ ನಾನು ಬರ್ತೀನಿ, ನಾನು ಮೀಟ್ ಮಾಡಲೇಬೇಕು ಇವತ್ತು ಅಟ್ ಎನಿ ಕಾಸ್ಟ್ ಅಂತ ಪಾಪ 10 ಗಂಟೆ ರಾತ್ರಿಲಿ ಹೋಗಿ ಅವಳನ್ನ
ನನಗೋಸ್ಕರ ಹೊರಗಡೆನೇ ಚೇರ್ ಹಾಕ್ಕೊಂಡು ಕಾಯ್ಕೊಂಡು ಕುಂತಿದ್ಲು ಪಾಪ. ಅವಳನ್ನ ಹೋಗಿ ನಾನು ಡೆಲ್ಲಿಯಿಂದ ಒಂದು ಬ್ಯಾಗ್ ಕೂಡ ತೊಗೊಂಡು ಬಂದಿದ್ದೆ ಅವಳಿಗೆ ಪಾಪ. ಕೊಟ್ಟು ಅವಳಿಗೆ 10:30 ತನಕ ಎಚ್ಚರಾಗಿದ್ಲು, 11 ಗಂಟೆವರೆಗೂ ಎಚ್ಚರಾಗಿದ್ಲು. ಆಮೇಲೆ ಸರಿ ಹೋಗಮ್ಮ ಮಲಗು, ನಾವು ಹೊರಡ್ತೀವಿ ಅಂದ್ಲು. ಇಲ್ಲ ಇರು ಅಂತ ಹಿಂಸೆ ಮಾಡಿದ್ಲು. ಬಟ್ ಆದರೆ ನಮಗೆ ಮತ್ತೆ ನಾಳೆಗೂ ಒಂದು 2-3 ಪ್ಲ್ಯಾನ್ ಹಾಕೊಂಡ್ಬಿಟ್ಟಿದ್ವಿ. ನಾವು ಊರಿಗೆ ಬರ್ತೀವಿ ಅಂದರೆ ಇನ್ನೊಬ್ಬರು ನಮ್ಮ ಅಣ್ಣನ ಹೆಂಡ್ತಿ ಕೂಡ ಒಬ್ಬರು ಬಾಣಂತಿ ಮಗು ಆಗಿತ್ತು, ಅವ್ರನ್ನ ಕೂಡ ನೋಡಬೇಕಿತ್ತು. ಸೊ ಹೇಳ್ಬೇಕು ಅಂದರೆ ಒಂದು 5-6 ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ವಿ ನಾವು. ಸೊ ಅವರನ್ನು ನೋಡಿಕೊಂಡು, ಇವಳನ್ನು ನೋಡಿಕೊಂಡು, ನಮ್ಮ ಮನೆಯವ್ರ ಫ್ರೆಂಡನ್ನು ಮೀಟ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದು. ಹಾಗೆ ಪೂಜೆ ಇತ್ತು ಊರಲ್ಲಿ, ಪೂಜೆ ಮುಗಿಸ್ಕೊಂಡು ಇನ್ನೊಂದು ಮನೆಗೆ ಹೋಗ್ಬೇಕಿತ್ತು, ಅಲ್ಲಿ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಕೊನೆಗೆ ಬೆಂಗಳೂರಿಗೆ ಕೂಡ ಬಂದ್ವಿ. ಅಲ್ಲಿಂದ ಹೂ ಕಿತ್ಕೊಂಡು ಬಂದಿದ್ದೆ ಅಂತ ಹೇಳಿ ಆ ಹೂವಲ್ಲಿ ಪೂಜೆ ಮಾಡಿದ್ದೆ, ಅದನ್ನು ಕೂಡ ನೆನಪಿರಲಿ ಅಂತ ಹಾಕಿದೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಸ್ಕೂಲು ಕಂಟಿನ್ಯೂ ಆಗ್ತಿತ್ತು ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ತುಂಬ ಲಾಂಗ್ ವಿಡಿಯೋ ಆಯಿತು ಅಂತ ಅನಿಸುತ್ತೆ. 2 ವಿಡಿಯೋ ಮಾಡಬೇಕಿತ್ತು, ಒಂದೇ ವಿಡಿಯೋದಲ್ಲಿ ಮುಗಿಸ್ಬಿಟ್ಟೆ. ಇಟ್ಸ್ ಓಕೆ, ಥ್ಯಾಂಕ್ ಯು, ಬಾಯ್.